ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಪಿ ವ್ಲಾಗ್ಸ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೊಪ್ಪು ಕೀಳಕ್ಕೆ ಹೊಲ್ತಕ್ಕೆ ಹೋಗಿದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಚಾನಲ್ನ. ಹೊಲ್ದ ಹತ್ರ ಹೋಗಿದ್ವಿ, ಈಗ ಹೋಗ್ತಾ ಇದ್ವಿ ಸೊಪ್ಪು ಕೀಳಕ್ಕೆ. ಸೊಪ್ಪು ಕೇಳ್ತಾ ಇದ್ದಾರೆ ನಮ್ಮ ಮನೆಯವರು, ಹಾಗೆ ನಮ್ಮ ಅತ್ತೆಯವರು ಸೊಪ್ಪು ಕೇಳ್ತಾ ಇದ್ದಾರೆ. ನಮ್ಮ ಅತ್ತೆನೂ ನಮ್ಮ ಮನೆಯವರು. ನಾವು ಈಗ ಸೊಪ್ಪು ಕೀಳಬೇಕು. ಅಜ್ಜಿ ಅಪ್ಪ 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 ಸ್ವಲ್ಪ ಪರ್ಕೆ ಕಡ್ಡಿ ಮಾಡ್ಕೊತಾ ಇದ್ದೀನಿ. ಪರ್ಕೆ ಇರಲಿಲ್ಲ, ತೆಂಗಿನ ಬರಲು ಮಾಡೋಕ್ಕೆ ಕಡ್ಡಿ ನಮ್ಮ ಮನೆಯವರು ಸೊಪ್ಪನ್ನೆಲ್ಲ ಕಿತ್ತಿದ್ದಾಯಿತು. ಸೊಪ್ಪನ್ನೆಲ್ಲ ಆಟೋಗೆ ತುಂಬ್ತಾ ಇದ್ದಾರೆ. ಪಾಲಕ್ ಸೊಪ್ಪು, ದಂಡಿನ ಸೊಪ್ಪು, ಮೆಂತ್ಯ, ಸಬ್ಬಕ್ಸಿ ಎಲ್ಲ ಕಿತ್ಕೊಂಡು ಸಿಟಿಗೆ ತಗೊಂಡೋಗಿ ಹಾಕೋಕ್ಕೆ ತುಂಬ್ತಾ ಇದ್ದಾರೆ ಆಟೋಕ್ಕೆ. ಇಲ್ಲಿ ಬೋಂಡ ನಮ್ಮ ಮನೆಯವರು ಏನಾದರೂ ಬೋಂಡ ಮಾಡು ಅಂದರು. ಅದಕ್ಕೆ ಸಬ್ಬಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಬೋಂಡ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಕತ್ತರಿಸ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸೋಡಾ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಎಣ್ಣೆಗೆ ಹಾಕೊಂಡು ಕರ್ಕೊಂಡು ಈಸಿಯಾಗಿ ಬೇಗ ಆಗುತ್ತದೆ ಬೋಂಡ. ನೀವು ಮಾಡ್ಕೊತೀನಿ ಸಬ್ಬಕ್ಸಿ ಸೊಪ್ಪಿನ ಬೋಂಡ. ಎಲ್ಲ ಕಲಿಸ್ಕೊಂಡಿದ್ದಾಯಿತು. ಈಗ ಒಂದು ಬಾಣಲೆ ತಗೊಂಡು ಎಣ್ಣೆ ಬಿಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈಗ ಒಂದೊಂದೇ ಹಾಕ್ಕೊತಾ ಇದ್ದೀನಿ ಬೋಂಡನ. ಸ್ವಲ್ಪ
ಕರ್ಕೊಂಡಿದ್ದು ಫ್ರೈ ಆದಮೇಲೆ ಮಗ್ಚಾಕೊಬೇಕು. ಎಲ್ಲ ಮಗ್ಚಾಕೊಂಡು ಕರಿತಾ ಇದ್ದೀನಿ. ಬೋಂಡ ಎಲ್ಲ ಕರ್ದಿದ್ದಾಯಿತು, ರೆಡಿ ಆಯಿತು ಬೋಂಡ ಕರ್ದಿದ್ದು. ಹಾಗೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ. ಇದಾಗಿತ್ತು ನನ್ನ ಡೈಲಿ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಬೋಂಡ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.